ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಚಿ ಲಾಗ್ಸ್ ಕನ್ನಡ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ರಾತ್ರಿ ಊಟಕ್ಕೆ ಹೈ ಪ್ರೋಟೀನ್ ಆಗಿರೋಂಥ ಮೂಲಂಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ಡೈಲಿ ಅನ್ನ ಸಾಂಬಾರು ಮುದ್ದೆ ಊಟ ಮಾಡಿ ನಮಗೂ ಬೋರ್ ಆಗಿರುತ್ತಲ್ವ, ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇವತ್ತು ನಾನು ಮೂಲಂಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಡಯಾಬಿಟೀಸ್ ಪೇಷಂಟು, ಆಮೇಲೆ BP ಶುಗರ್ ಇದೇ ಇರುತ್ತೆ ಆ ಥರದವ್ರಿಗೆಲ್ಲ ಯೂಸ್ ಆಗುತ್ತೆ ಈ ಥರ ಡಿಶಸ್ಸು. ಡೈಲಿ ಅವ್ರಿಗೂ ಡಯಾಬಿಟೀಸ್ ಇದೆ ಅಂತ ಹೇಳ್ಬಿಟ್ಟು ಡೈಲಿ ಮುದ್ದೆನೇ ಊಟ ಮಾಡ್ತಾಯಿದ್ರೆ ಅವ್ರಿಗೂ ಬೋರ್ ಆಗುತ್ತಲ್ವ. ಒಂದು ಬೌಲ್ಗೆ ತುರಿದಿರೋ ಅಂತಹ ಮೂಲಂಗಿ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಸ್ವಲ್ಪ ಕರಿಬೇವು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಹಾಕೊಳ್ಳಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಕೂರುತ್ತೆ ಅಂತ ಹಾಕೋತಾರೆ. ಬಿಳಿ ಎಳ್ಳು, ಉಪ್ಪು, ನೀರು ಹಾಕಿ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮಗೆ ತಟ್ಟೋದಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಕಲಿಸ್ಕೊಳ್ಳಿ. ಮೂಲಂಗಿ ರೊಟ್ಟಿ ಮಾಡಿದ್ಮೇಲೆ ಅದಕ್ಕೆ ಹಚ್ಕೊಂಡು ತಿನ್ನಬೇಕು ಅಂತ ಸಪ್ರೇಟ್ ಪಲ್ಯ ಅಂತ ಏನು ಮಾಡಬೇಕಾಗಿಲ್ಲ. ಈಗ ಮೂಲಂಗಿ ರೊಟ್ಟಿಗೆ ನಾವು ಏನು ಮೂಲಂಗಿ ತುರ್ಕೊಂಡಿರ್ತೀವ ಅದನ್ನೇ ನಾವು ಸ್ವಲ್ಪ ಎತ್ತಿಡ್ಕೊಂಡು ಪಲ್ಯ ಕೂಡ ಮಾಡ್ಕೋಬೋದು. ಒಂದು ಕಡಾಯಿಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ ಹಾಕಿ ಫ್ರೈ ಮಾಡಿ, ಅದಾದಮೇಲೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ, ಈರುಳ್ಳಿ ಹಾಕಿದ್ಮೇಲೆ ಉಪ್ಪು ಹಾಕಿ, ಯಾಕಂದರೆ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಈರುಳ್ಳಿ ಬೇಯ್ಕೊಳ್ಳುತ್ತೆ. ಕೆಲವು ಮಕ್ಕಳಿಗೆ ಈ ಥರ ಏನಂದರೆ ಗ್ರೇವಿ ಐಟಮ್ಸ್ ಥರ ಮಾಡಿಕೊಟ್ರೆ ಇಷ್ಟ ಆಗೋದಿಲ್ಲ. ಆವಾಗ ಈ ಥರ ಮೂಲಂಗಿ ಕ್ಯಾರೆಟ್ ಎಲ್ಲ ತುರಿದ್ಬಿಟ್ಟು ಹಾಕಿ ಪಲ್ಯ ಮಾಡಿಕೊಟ್ರು ನಡೆಯುತ್ತೆ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಕ್ಯಾರೆಟ್ ನಾವು ತುರಿದು ಹಾಕಿರ್ತೀವಲ್ವ, ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತಲ್ಲ, ಹಾಗಾಗಿ ಮಧ್ಯಾಹ್ನ ಅವ್ರ ಲಂಚ್ ಬಾಕ್ಸಿಗೆ ಕೂಡ ನಾವು ಹಾಕ್ಕೊಟ್ರೆ ತುಂಬ ಖುಷಿಯಿಂದ ತಿನ್ಕೊಬರ್ತಾರೆ. ಅರಿಶಿನ ಪುಡಿ ಹಾಕಿ, ಹಾಗೆ ತುರಿದಿರೋ ಅಂಥ ಮೂಲಂಗಿ ಹಾಕೋ ಮುಂಚೆ ಅದನ್ನು ಸ್ವಲ್ಪ ಹಿಂಡ್ಬಿಟ್ಟು ನೀರು ತೆಗೆದು ಆಮೇಲೆ ಮೂಲಂಗಿ ಹಾಕಿ, ಕ್ಯಾರೆಟ್ ಹಾಕಿ, ಅದಾದಮೇಲೆ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಮಾಡಿ. ಯಾಕಂದರೆ ಅದು ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಸ್ವಲ್ಪ, ಆವಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು. ಕೊತ್ತಂಬರಿ ಸೊಪ್ಪು, ತುರಿದಿರೋ ಅಂಥ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಮೂಲಂಗಿ ಪಲ್ಯ ರೆಡಿ. ನಮ್ಮನೇಲಿ ಬೆಳಗ್ಗೆ ಇಬ್ಬರು ಕೆಲಸಕ್ಕೆ ಹೋಗೋದ್ರಿಂದ ನಾವು ಈ ಥರ ಮಾಡ್ಕೊಂಡು ತಿನ್ನೋದಕ್ಕಾಗಲ್ಲ, ಯಾಕಂದರೆ ಟೈಮ್ ಸಾಕಾಗೋದಿಲ್ಲ. ಹಾಗೆ ಮಕ್ಕಳಿರೋ ಅಂಥ ಮನೇಲೂ ಕೂಡ ಅವರು ಡೈಲಿ ಅನ್ನ ತಿನ್ನಿಸ್ಬೇಕು ಅಂದರೆ ನಾವು ಫೋರ್ಸ್ ಮಾಡಿ ತಿನ್ನಿಸ್ಬೇಕು. ಕೆಲವು ಮಕ್ಕಳು ತಿನ್ನೋದಿಲ್ಲ, ಹಾಗಾಗಿ ನಾವೇನು ಮಾಡಬೇಕು, ಈ ಥರ ಮಾಡಿಕೊಟ್ರೆ ಅವ್ರಿಗೆ ಸ್ವಲ್ಪ ಅದಕ್ಕೆ ತುಪ್ಪ ಏನಾದರೂ ಹಚ್ಕೊಟ್ರೆ ಅವರು ತುಪ್ಪ ಹಚ್ಬಿಟ್ಟು ರೋಲ್ ಮಾಡಿ ಅವ್ರ ಕೈಯಲ್ಲಿ ಕೊಟ್ಟರೆ ಆಟ ಆಡಿಕೊಂಡು ಸ್ವಲ್ಪ ತಿಂತಾರೆ. ಹಂಚ ಮೇಲೆ ಕೂಡ ಡೈರೆಕ್ಟಾಗಿ ತಟ್ಕೋಬೋದು. ಕೆಲವ್ರು ಕಷ್ಟ ಅನಿಸುತ್ತೆ, ಅವರೆಲ್ಲ ಬಟರ್ ಪೇಪರ್ ತೊಗೊಂಡು ಬಟರ್ ಪೇಪರಲ್ಲಿ ತಟ್ಕೊಂಡು ಡೈರೆಕ್ಟಾಗಿ ಹಂಚ ಮೇಲೆ ಹಾಕೋದ್ರಿಂದ ತುಂಬ ಈಸಿ ಆಗುತ್ತೆ. ಅದು ಕೂಡ ಮಾಡ್ಬೋದು ಅಭ್ಯಾಸ ಇಲ್ಲದೆ ಇರೋ ಅಂಥವ್ರಿಗೆಲ್ಲ. ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.